ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾ. ಅಮೃತ ಸೋಮೇಶ್ವರ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ. ಗಣಾನಾಥ ಎಕ್ಕಾರ್. ಪ್ರಿಯ ಕೇಳುಗರೆ, ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಜೀವನದ ಅನುಭವಗಳನ್ನು ಮೆಲುಕು ಹಾಕುವ ಸುಸಂದರ್ಭ. ಬನ್ನಿ, ಅಮೃತರ ಬದುಕಿನ ಬಿಂದು ಬಿಂದುಗಳನ್ನು ಮನದೊಳಗೆ ತುಂಬಿಕೊಳ್ಳೋಣ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರೇ, ಈಗ ಉದಾರಾಧನೆ ಏನಿದೆ ಅದು ಒಂದು ರೀತಿಯ ನ್ಯಾಯ ಪದ್ಧತಿ ಅಥವಾ ನ್ಯಾಯದಾನದ ವ್ಯವಸ್ಥೆಯನ್ನು ಎಂಬ ಉಲ್ಲೇಖವೂ ಇದೆ. ತಾವು ಕೂಡ ಪುಸ್ತಕಗಳಲ್ಲಿ ಅದನ್ನ ಉಲ್ಲೇಖ ಮಾಡಿದ್ರಿ, ಗ್ರಂಥಗಳಲ್ಲಿ ಅದರ ಬಗ್ಗೆ ಲೇಖನ ಬರೆದಿದ್ರಿ. ಅದು ಹೇಗೆ ನ್ಯಾಯದಾನದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸರ್? ಮಾಡ್ತದೆ. ಈಗ ನ್ಯಾಯ ವ್ಯವಸ್ಥೆ ಅಂದರೆ ನೈಜವಾದ ನ್ಯಾಯ ಅದನ್ನು ಕೊಡುವಂಥ ಒಂದು ನುಡಿಗಟ್ಟಿನ ಸಾಮರ್ಥ್ಯ, ನ್ಯಾಯಾನ್ಯಾಯ ತುಲನೆ ಮಾಡುವಂಥ ಒಂದು ಶಕ್ಯತೆ, ಇದೆಲ್ಲ ಇರುವಂಥ ದೈವನರ್ತಕರು ಎಂತೆಂಥ ಗಡುಚಾದ ನ್ಯಾಯಗಳನ್ನು ಕೂಡ, ಬಿಕ್ಕಟ್ಟನ್ನು ಕೂಡ ಅವರು ನಿವಾರಿಸಿದ್ದುಂಟು. ಈಗ ಉದಾಹರಣೆಗೆ ಒಂದು ನಮ್ಮ ಸೋಮನಾಥ ಕ್ಷೇತ್ರದಲ್ಲಿ ನಡೆದಂಥ ಒಂದು ವಿಷಯ. ಈಗ ಅಲ್ಲಿ ಈಗಲೂ ಆ ಕೊಡಿಮರ ಉಂಟಲ್ಲ, ಧ್ವಜಸ್ತಂಭ, ಅದು ಈಗಲೂ ಉಂಟದು ಮತ್ತು ಭಾಳ ಚೆನ್ನಾಗಿಯೂ ಉಂಟದು. ಅದರ ನಿರ್ಮಾಣ ಕಾಲಕ್ಕೆ ಕೆಲವು ವರ್ಷದ ಹಿಂದೆ ನಡೆದಂಥ ಒಂದು ಘಟನೆ. ಅದು ಆ ಮರದ ಬಹುಶಃ ಸಾಗುವಾನಿ ಮರ ಇರಬೇಕು, ಅದರ ತುದಿಯಲ್ಲಿ ಸ್ವಲ್ಪ ಅದು ಇದಾಗಿತ್ತು, ಬಾಡಿತ್ತು ಅಥವಾ ಅದು ಇದಾಗಿತ್ತು, ಸತ್ತಿತ್ತು ಅಂತ, ಕಮರಿ ಹೋಗಿತ್ತು. ಅದು ಕೆಲವರಿಗೆ ಗೊತ್ತುಂಟು. ಆದ್ದರಿಂದ ಆ ಮರವನ್ನು ತಂದು ಇಲ್ಲಿ ಕೊಡಿಮರ ಮಾಡಬಾರ್ದು ಅಂತ ಕೆಲವರು ಒಳಗಿಂದೊಳಗೆ ಹುನ್ನಾರ ಮಾಡಿ ಅದನ್ನು ದೈವ ಪಾತ್ರಿಯಿಂದ ಹೇಳಿಸಿ ಇದನ್ನು ಮಾಡಬಾರ್ದು. ದೈವ ಪಾತ್ರಿ ಹೇಳಿದರೆ ಹಾಗೆ ದೈವ ಪಾತ್ರಿ ನನಗ್ಯಾಕೆ ಅದು ಹತ್ತಿರದ ಗೊತ್ತು ಅಂದರೆ ನನ್ನ ಮಾವನೆಯಲ್ಲಿ ದೈವ ಪಾತ್ರಿ ಹಾಗಿದ್ದದ್ದು. ಅದು ಇಂಥವ್ರನ್ನ ಹಿಡಿದರೆ ಕೆಲಸ ಆಗ್ತದೆ ಅಂತ. ಹಾಗೆ ದೈವ ಪಾತ್ರಿ ದರ್ಶನದಲ್ಲಿ ಹೇಳಿದರು, ಇದಾಗಲಿಕ್ಕಿಲ್ಲ ಅಂತ. ಇದು ಜೀವ ಇಲ್ಲದ ಮರ, ಸತ್ವ ಇಲ್ಲದ ಸೊತ್ತು, ಇದಾಗಲಿಕ್ಕೆ ಇಲ್ಲ ಅಂಥೇಳಿ. ಆದರೆ ಇನ್ನೊಂದು ಪಾರ್ಟಿಯವರು ಇವರನ್ನೇ ಹಿಡಿದಿದ್ದಾರೆ. ಇದೇ ದೈವ ಪಾತ್ರೆ ಹಿಡಿದು ನಮ್ಮನ್ನು ಹೇಗಾದರೂ ನೀವು ಗೆಲ್ಲಿಸಬೇಕು ಅಂತ ಹೇಳಿ ಇದೇ ಮನುಷ್ಯನನ್ನು ಹಿಡಿದ್ದಾರೆ. ಭಾಳ ಏಬಲ್ ಅವರು. ಹಾಗೆ ಈ ದೈವ ಪಾತ್ರೆ ಏನು ಹೇಳಿದರು ಅಂದರೆ, ಆಯಿತು, ಈಗ ಒಂದು 5 ಸಿಯಾಳ ತನ್ನಿ. ಅದು 5 ನೋಡಿ, ಯಾಕಂದರೆ ಪಂಚ ಭಗವತಿಗಳು ಅವುಗಳ ಸಂಕೇತವಾಗಿ 5 ಸಿಯಾಳ ತನ್ನಿ ಅಂತ ಸಿಯಾಳ ತರಿಸಿದರು, ಕೆತ್ತಿದರು. ಅದನ್ನು ಇಡೀ ಕೊಡಿಮರಕ್ಕೆ ಉದ್ದಕ್ಕೆ ಸಿಯಾಳದ ನೀರನ್ನು ಹಾಕಿ ಚಿಮುಕಿಸಿ, ಸರಿ ಈಗ ಇದನ್ನು ಎತ್ತಿ. ಯಾಕಂದರೆ ಈಗ ಅದಕ್ಕೆ ನಾವು ಜೀವ ಕಳೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಜೀವ ಇಲ್ಲದಕ್ಕೆ ಜೀವವನ್ನು, ಕಳೆ ಇಲ್ಲದಕ್ಕೆ ಕಳೆಯನ್ನು, ಸತ್ವ ಇಲ್ಲದಕ್ಕೆ ಸತ್ವವನ್ನು, ರಸ ಇಲ್ಲದಕ್ಕೆ ರಸವನ್ನು ಕೊಡುವಂಥ ಚೈತನ್ಯ ಇದ್ದಂಥ ಭಗವತಿಗಳು ನಾವು. ಆದ್ದರಿಂದ ನಾವು ಅದಕ್ಕೆ ಸಂಪೂರ್ಣ ಅದಕ್ಕೆ ಅನುಗ್ರಹಿಸಿದ್ದೇವೆ. ಅದನ್ನು ಕೊಡಿಮರವಾಗಿ ಬಳಸಬಹುದು ಅಂತ. ಈಗಲೂ ಕೂಡ ಅದೇ ಕೊಡಿಮರ ಉಂಟು, ಬಳಸ್ತಾರೆ ಜಾತ್ರೆಗೆ. ಅಂದರೆ ಆ ರೀತಿ ಅವರು ಭಾಳ ಜಾಣ್ಮೆಯವರಾಗಿರಬೇಕು. ಸುಮ್ಮನೆ ದರ್ಶನ ಬಂದರೆ ಸಾಲದು. ಅದು ದೈವಕ್ಕೆ ಕಟ್ಟುವಂಥ ದೈವ ನರ್ತಕರಿದ್ದಾರಲ್ಲ, ಪಾತ್ರಿಗಳಾಗಿರ್ಬೋದು, ನರ್ತಕರಿರ್ಬೋದು, ವೇಷ ಹಾಕಿದವರು ಬಹಳ ಅವರು ಪ್ರತ್ಯುತ್ಪನ್ನ ಮತಿಗಳಾಗಿರ್ತಾರೆ. ಈಗ ಈ ದೇವಸ್ಥಾನಗಳು ಹೇಗೆ ಜಾತಿ ಪದ್ಧತಿಯನ್ನ ನಿರಂತರವಾಗಿ ಹಾಗೂ ಉದಾರಾಧನೆ ಕೂಡ ಜಾತಿ ಪದ್ಧತಿಯನ್ನ ನಿರಂತರತೆಯನ್ನು ಕಾಯ್ದುಕೊಳ್ಳುತ್ತೆ. ಅದು ಕಾಯ್ದುಕೊಳ್ತವೆ. ಯಾಕಂದರೆ ಅದು ಒಂದು ರೀತಿಯಲ್ಲಿ ಅದು ಸಂಸ್ಕೃತಿಯ ಒಂದು ಭಾಗ, ಇನ್ನೊಂದು ರೀತಿಯಲ್ಲಿ ನಮ್ಮ ಸಮಾಜಕ್ಕೆ ಅಂಟಿದಂಥದ್ದು ಶಾಪ. ಯಾವುದು? ಜಾತಿ ಅನ್ನುವಂಥದ್ದು. ಅದು ಪಕ್ಕನೆ ಹೋಗುವಂಥದ್ದು ಅಲ್ಲ. ಈಗ ಅದನ್ನು ಒಂದು ಸದಭಿರುಚಿಯಿಂದ ಮತ್ತು ಸದ್ಭಾವನೆಯಿಂದ
ಎಲ್ಲರ ಒಟ್ಟಿಗೆ ನಾವು ಒಟ್ಟಿಗೆ ಹೋಗಬೇಕು ಅನ್ನುವಂಥ ಒಟ್ಟು ಸಮಾಜದ ಮುಖ್ಯ ವಾಹಿನಿಯಲ್ಲಿ ನಾವು ಇದ್ದೇವೆ, ನೀವು ಇದ್ದೀರಿ. ಸಮನ್ವಯದಿಂದ ಸಂತೋಷವಾಗಿ ಒಟ್ಟಿಗೆ ಹೋಗುವಂಥ ಭಾವನೆ ಇದ್ದರೆ ಅದು ಸರಿಯೇ. ಜಾತಿಯೇನು ಅದು ಅದರಷ್ಟಕ್ಕೇನು ತಪ್ಪು ಅಪರಾಧ ಮಾಡಲಿಲ್ಲ. ಆದರೆ ನಮ್ಮಲ್ಲಿ ಹಾಗೆ ಇಲ್ಲಲ್ಲ, ಇನ್ನೂ ಅಸ್ಪೃಶ್ಯತೆ ಉಂಟು. ಇನ್ನೂ ಕೂಡ ದೇವಸ್ಥಾನದ ಅಂಗಣಕ್ಕೆ ಇಂಥ ವರ್ಗದವರು ಬರಬಾರದು ಅಂತ ಉಂಟು. ನಿನ್ನೆ ಮೊನ್ನೆಯಲ್ಲಿ ಕೂಡ ಅಂಥದ್ದು ಘಟನೆ ಆಗಿದೆ. ಅದರಿಂದ ಇದನ್ನೆಲ್ಲ ಒಂದು ಕಳೆದು ಒಂದು ಶುದ್ಧ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸ್ವಲ್ಪ ವಿದ್ಯಾವಂತರು, ಬುದ್ಧಿವಂತರು, ಚಿಂತಕರು, ಸಮಾಜ ಚಿಂತಕರು ಎಲ್ಲ ಯೋಚನೆ ಮಾಡಬೇಕಾಗ್ತದೆ. ಒಂದು ಪರಂಪರೆಯಲ್ಲಿ ಬಂದದ್ದೇ ಸತ್ಯ ಮತ್ತು ಪರಮಾರ್ಥ, ಅದು ಸದಾ ಸ್ಥಿರ ಎಂಬ ಭಾವನೆಯಿಂದ ನಾವು ನಮ್ಮಷ್ಟಕ್ಕೆ ಇದ್ದರೆ ಯಾವುದೂ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತುಳು ಪಾಡ್ದನಗಳನ್ನು ಅಥವಾ ಜಾನಪದ ವಿಚಾರಗಳನ್ನು ಗಮನಿಸಿದಾಗ ಹಿಂದೆ ಜಾತಿ ಪದ್ಧತಿ ಈಗ ಇರುವಷ್ಟು ಪ್ರಬಲವಾಗಿತ್ತು ಅಂತ ಅನ್ನಿಸ್ತದೆ ಸರ್. ಯಾಕಂದರೆ ಈಗ ಯಾವುದೇ ಒಂದು ಆಚರಣೆಯನ್ನು ಒಂದೊಂದು ಕೆಲಸವನ್ನು ಒಬ್ಬರು ಮಾಡ್ತಿದ್ರು, ಹಂಚಿ ಹೋಗ್ತಿದ್ರು. ಮತ್ತು ಅದು ಯಾವ ಮೇಲಲ್ಲ ಕೀಳಲ್ಲ ಆ ರೀತಿಯಲ್ಲಿ ಹೋಗ್ತಾ ಇತ್ತು. ನಿಜವಾಗಿಯೂ ಜಾತಿ ಪದ್ಧತಿ ಮೊದಲು ಅಷ್ಟು ಸಬಲವಾಗಿತ್ತ ತುಳುನಾಡಿನಲ್ಲಿ? ಕೆಲವು ಸಂದರ್ಭಗಳನ್ನು ನೋಡಿದರೆ ಅಷ್ಟು ಪ್ರಬಲವಾಗಿ ಇರಲಿಲ್ಲ ಅಂತ ಹೇಳ್ಬೋದು. ಉದಾಹರಣೆಗೆ ಕೊರಗತನಿಯನ ಕಥೆಯನ್ನು ತಗೊಂಡ್ರೆ ಅವನನ್ನು ಪೋಷಣೆ ಮಾಡಿದವಳು ಒಬ್ಬಳು ಮೈರಕ್ಕೆ ಅಂತ ಹೇಳುವವಳು. ಬಹುಶಃ ಬಿಲ್ಲವರ ಹೆಂಗಸು ಅಂತ ನನ್ನ ನೆನಪು. ಮೈರಕ್ಕೆ ಬೈದಿದಿ. ಆದ್ದರಿಂದ ಅಲ್ಲಿ ಅವ ಅಸ್ಪೃಶ್ಯ ಹುಡುಗ ಅಂತ ಅವಳು ಅವನನ್ನು ದೂರ ಮಾಡಲಿಲ್ಲ. ಅವ ಅನಾಥ ಬಾಲಕನಾಗಿ ಅವರ ಕೊಪ್ಪವೇ ನಾಶವಾಗಿ ಹೋದಾಗ ಒಂದು ಮಗು ಅನಾಥವಾಗಿ ಅಳ್ತಾ ಇದ್ದನ್ನು ಅವಳು ತಂದು ಸಾಕಿದ್ದು ಅಂತ ಬರ್ತದೆ. ಇನ್ನು ಕೊಡಂಗೆ ಬಣ್ಣಾರ ಅಂತ ಒಬ್ಬ ವ್ಯಕ್ತಿಯ ಹೆಸರು ಬರ್ತದೆ. ಅದು ಕೋಡದಬ್ಬನ ಚರಿತ್ರೆಯಲ್ಲಿ ಬರ್ತದೆ. ಆ ಕೊಡಂಗೆ ಬಣ್ಣಾರು ಅಂತ ಹೇಳುವಂಥ ವ್ಯಕ್ತಿ ಈ ಕೋಟದ ಬಬ್ಬು ಅಥವಾ ಈ ಬಬ್ಬು ಎಂಬವನು ಸಾಕಿ ಸಲಹೆ ಅವನನ್ನು ದೊಡ್ಡವನಾಗಿ ಮಾಡಿದಂತಹ ಕತೆ ಇಲ್ಲಿ ಬರ್ತದೆ. ಆದ್ದರಿಂದ ತೀರ ಕಟ್ಟುನಿಟ್ಟಾಗಿ ಜಾತಿಯ ನಿಷೇಧ ಇರಲಿಲ್ಲ ಅಂತ ಹೇಳ್ಬೋದು. ಜಾತಿ ಅನ್ನೋದು ಇತ್ತು. ಆನಂತರ ಅದು ಹೆಚ್ಚು ಕಠಿಣ ಆಗುವುದಕ್ಕೆ ಅಥವಾ ಹೆಚ್ಚು ಆಳವಾಗಿ ಬೇರುವುದಕ್ಕೆ ಏನು ಕಾರಣ ಇರ್ಬೋದು ಸರ್? ಅದನ್ನು ಹೇಳಲಿಕ್ಕೂ ಸ್ವಲ್ಪ ಕಷ್ಟ. ಅದು ಯಾಕಂದರೆ ವೃತ್ತಿಗಳು ಇರ್ಬೋದು. ಕೆಲವೊಂದು ವೃತ್ತಿ ಅದನ್ನು ಬೇರೆಯವರು ಮಾಡೋದು. ಈಗ ಉದಾಹರಣೆ ಕಳ್ಳು ತೆಗೆಯುವಂಥ ಕೆಲಸ ಅದು ಬಿಲ್ಲವರೇ ಮಾಡ್ತಾಯಿದ್ರು ಅಂತೇಳಿ. ಈಗ ವ್ಯವಸಾಯ ಅದು ಸಾಮಾನ್ಯ ಬ್ರಾಹ್ಮಣೇತರ ವರ್ಗದವರೆಲ್ಲ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಬ್ರಾಹ್ಮಣರೇ ಉಳಬಾರ್ದು ಅಂತ ಒಂದು ನಿಷೇಧ ಎಲ್ಲ ಇತ್ತು. ಈಗ ಬಿಲ್ಲವರು ವ್ಯವಸಾಯ ಮಾಡಲಿಕ್ಕೆ ಯಾಕೆ ಮುಂದಾದ್ದು ಅಂತ ಆಕ್ಷೇಪ ಕೋಟಿ ಜನರ ಕಥೆಯಲ್ಲಿ ಬರ್ತದೆ. ನೀನು ಕಳ್ಳು ತೇಲಿಕ್ಕೆ ಹೋಗು, ಇಲ್ಲಿ ಗದ್ದೆ ಉಳ್ಳಿಕ್ಕೆ ಬರಬೇಡ ಅಂತೇಳಿ ಅಂಥ ಆಕ್ಷೇಪವೂ ಇತ್ತು. ಅದನ್ನು ಮೀರಿದ ಒಂದು ಮನುಷ್ಯ ಗುಣವೂ ಇತ್ತು, ಮಾನವೀಯ ಗುಣವೂ ಇತ್ತು. ಅದು ಯಾವುದು ಕೂಡ ಕಟ್ಟುನಿಟ್ಟಾಗಿ ಹೀಗೇ ಇತ್ತು ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟವೇ. ಈಗ ಭಗವತಿ ಆರಾಧನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ ಮತ್ತು ತಾವೊಂದು ಪುಸ್ತಕವನ್ನು ಕೂಡ ಅದರ ಕುರಿತಾಗಿ ಬರೆದಿದ್ದೀರಿ. ಆ ಆರಾಧನೆ ಹಿನ್ನೆಲೆ ಏನು ಸರ್? ಅದು ಒರಿಜಿನಲ್ ತುಳುನಾಡಿಂದ ಅಥವಾ ಕೇರಳದ? ಕೇರಳದ್ದು, ಮುಖ್ಯವಾಗಿ ಉತ್ತರ ಕೇರಳದ್ದು. ದಕ್ಷಿಣ ಕೇರಳದ ಆರಾಧನೆಯ ಬಗ್ಗೆ ನಾನು ಹೆಚ್ಚು ಅಧ್ಯಯನ ಮಾಡಲಿಲ್ಲ. ಅಲ್ಲಿ ಉಂಟು, ಆದರೆ ಈ ಥರ ಅಲ್ಲ. ಇದು ಸ್ವಲ್ಪ ತುಳುನಾಡಿಗೂ ಹತ್ತಿರ ಇದ್ದದ್ದರಿಂದ ಸ್ವಲ್ಪ ಹೋಲಿಕೆ ಎಲ್ಲ ಉಂಟು. ಅಲ್ಲಿ ಭಗವತಿ ಎನ್ನುವಂಥ ಒಂದು ಸ್ವರೂಪದ ದೈವ ಅಥವಾ ದೇವಿ ನಾನಾ ರೂಪದಲ್ಲಿ ಉಂಟು. ಅದರಲ್ಲಿ ನಾನು ಆ ಪುಸ್ತಕದಲ್ಲಿ ಪಟ್ಟಿ ಮಾಡಿಕೊಟ್ಟಿದ್ದೇನೆ. ಅನೇಕ ಭಗವತಿಗಳಿದ್ದಾರೆ. ಆಮೇಲೆ ಭಗವತಿಗಳ ಹಾಗೆ ಇರುವಂಥ ರೀತಿಯ ಚಾಮುಂಡಿ ದೈವಗಳು ಇವೆ. ಅವುಗಳು ಕೂಡ ಭಗವತಿಯ ಸ್ವರೂಪದಲ್ಲಿ ಇರುವಂಥದ್ದು. ಅದಕ್ಕೆಲ್ಲ ಇಂತಿಂಥ ರೀತಿಯ ಆಯುಧಗಳು ಅಂತ ಉಂಟು. ಅದರೊಟ್ಟಿಗೆ ವೀರಮಾರ್ ಅಂತ ಹೇಳುವಂಥ ಪುರುಷ ವರ್ಗದ ಒಂದು ದೈವ ಉಂಟು. ವೀರಮರ ಮೂಲತಃ ಬ್ರಾಹ್ಮಣ ದೈವ. ಆಮೇಲೆ ಪಂಜುರ್ಲಿ ಎಂಬ ದೈವ ಇಲ್ಲಿ ಸಾಮಾನ್ಯ ಕಾಸರಗೋಡಿನವರೆಗೆ ಪಂಜುರ್ಲಿ ದೈವವೂ ಉಂಟು, ಪುರುಷ ದೈವ. ಅದು ತುಳು ಮಾತಾಡ್ತದೆ. ಭಗವತಿಗಳ ಒಟ್ಟಿಗೆ ಹೀಗೆ ಅದೊಂದು ದೈವ ಸಂಕೀರ್ಣ. ಅದು ಅಲ್ಲಿ ಒಂದೇ ಜಾತಿಯದಲ್ಲ. ಆ ದೈವಗಳಿಗೆ ನಮ್ಮ ತುಳು ಪಾಡ್ದಂಥ ಹಾಗೆ ಇರುವಂಥ ಮಲಯಾಳದ ಕಥೆಗಳುಂಟು. ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಸೋಮೇಶ್ವರ ಅಡಕದಲ್ಲಿ ಇರುವಂಥ ಪ್ರಧಾನ ದೇವಿ ಪಾಡಾಂಗರೆ ಭಗವತಿ ಅಂತ ಹೇಳುವಂಥದ್ದು.
ಪಾಡಾಂಗರ ಅಂದರೆ ಪಾಟಾರ್ ಕುಳಂಗರ ಭಗವತಿ ಅಂತ. ಪಾಟಾರ್ ಕುಳಂಗರ ಅಂದರೆ ಪಾಟಾರ್ 6 ಅಂತಸ್ತಿರುವಂಥ ಒಂದು ಕೊಳ. ಆ ಕೊಳದಲ್ಲಿ ಕಮಲದ ಪುಷ್ಪದಲ್ಲಿ ಉದ್ಭವವಾದಂಥ ದೇವಿಯವಳು ಅಂತ ಪುರಾಣ. ಪಾಟಾರ್ ಕುಳಂಗರವಳು. ಮತ್ತು ಆಯ್ತಿಲ್ ಭಗವತಿ 2ನೇ ದೇವಿ. ಆಮ್ಚಿ ಪೋದಿ ಅಂತ ಹೇಳ್ತಾರೆ. ಪೋದಿ ಅಂದರೆ ಭಗವತಿ ಹೇಳ್ತಾರೆ. ಆಮೇಲೆ ಚಾಮುಂಡಿ, ಮೇಚೇರಿ ಚಾಮುಂಡಿ ಅಥವಾ ಮೇಷಪುರ ಚಾಮುಂಡಿ ಅಂತ. ಮತ್ತೊಂದು ಕಲ್ಲಂಗರ ಚಾಮುಂಡಿ. ಕಲ್ಲಂಗರ ಒಂದು ಪ್ರದೇಶದಿಂದ ಬಂದದ್ದು. ಅದನ್ನು ಮೂವಾಳಂ ಕುಳಿ ಚಾಮುಂಡಿ ಅಂತ ಹೇಳ್ತಾರೆ. ಮೂವಾಳಂ ಕುಳಿಯಲ್ಲಿ ಚಾಮುಂಡಿ ಅಂದರೆ ಆ ದೈವದ ಪ್ರತಾಪ ಎಷ್ಟು ವಿಶೇಷ ಅಂದರೆ 3 ಆಳು ಹೊಂಡದಲ್ಲಿ ಮಂತ್ರದಲ್ಲಿ ಇದು ಮಾಡಿ ತಾಮ್ರ ತಗಡಿನಲ್ಲಿ ಹೂತಿಟ್ಟರು ಕೂಡ ಅದು ಒಡೆದುಕೊಂಡು ಮೇಲೆ ಬಂದಿದೆ ಅಂತ. ಈ ರೀತಿಯಾದ ಕಥೆಗಳೆಲ್ಲ ಉಂಟು. ಕಾರಣಿಕದ ಕಥೆಗಳು ಆರಾಧನೆಯಲ್ಲಿ ಧಾರಾಳ ಉಂಟದು ಅಂಥದ್ದು ಕಥೆಗಳು. ಅದು ಕೂಡ ಭೂತಾರಾಧನೆಗೆ, ಭಗವತಿ ಆರಾಧನೆ. ಭಗವತಿ ಆರಾಧನೆ ಕೂಡ ಭೂತ ಆರಾಧನೆ ಇನ್ನೊಂದು ಮಲಯಾಳ ಸ್ವರೂಪ ಅಷ್ಟೇ. ಈಗ ಪಾಡ್ದನಗಳಲ್ಲಿ ಜೈನರಿಗೆ ಸಂಬಂಧಪಟ್ಟಂತೆ ಅಥವಾ ಯಾಕಂದ್ರೆ ಇಲ್ಲಿ ಕಾರ್ಕಳದಲ್ಲಿ ಗುಮ್ಮಟ ಇತ್ಯಾದಿಗಳೆಲ್ಲ ಬರುತ್ತೆ, ಪಾಡ್ದನಗಳ ಅದರ ಉಲ್ಲೇಖ ಬರುತ್ತೆ ಸರ್? ಇಲ್ಲ, ಪಾಡದಲ್ಲಿ ಜೈನ ಎಂಬ ಶಬ್ದ ಬರುವುದಿಲ್ಲ. ಆದರೆ ಬಲ್ಲಾಳರ ಬಗ್ಗೆ ಉಲ್ಲೇಖ ಬರ್ತದೆ, ಸಹಜವೂ ಬರ್ತದೆ. ಯಾಕಂದರೆ ಭೈರವ ಅರಸರು ಅವರು ಜೈನರೇ. ಅವರು ಮಾಡಿದಂತಹ ಕೆಲವು ಅನರ್ಥಗಳು ಇದೆಲ್ಲ ಬರ್ತದೆ. ಈ ಗೋಮುಟದ ಬಗ್ಗೆ ಉಲ್ಲೇಖಗಳು ಬರುತ್ತೆ ಅಂತ ತಾವು ಬರೆದ ನೆನಪು ಯಾವುದು ಲೇಖನಗಳನ್ನು? ಹೌದು, ಸಂಬಂಧಪಟ್ಟ ಹಾಗೆ. ಹೌದು, ಗುಮ್ಮಟನ ವಿಷಯ ಬರ್ತದೆ. ಆ ಗುಮ್ಮಟನ ಪ್ರತಿಮೆ ಮಾಡಿದ ಅವ ಕಲ್ಕುಳ, ಬೀರು ಕಲ್ಕುಳ, ಬೇರೆ ಕಡೆಯಲ್ಲಿ ಅಂಥದ್ದು ಮಾಡಬಾರ್ದು ಅಂತ ಅವನ ಕೈಕಾಲು ಕಡಿದಿರುವಂಥ ಆ ಒಂದು ಕಥೆ ಪ್ರಧಾನವಾಗಿ. ಈಗ ಪಂಜುರ್ಲಿ ದೈವದ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ, ಪಿಲಿಚಾಮುಂಡಿಯ ಬಗ್ಗೆ ಉಲ್ಲೇಖ ಮಾಡಿದ್ದೀರಿ, ಚಾಮುಂಡಿ ಇತ್ಯಾದಿ. ಹೌದು. ಇಲ್ಲಿ ಅದು ಪ್ರಕೃತಿಯನ್ನ ಆರಾಧನೆ ಮಾಡುವಂತಹ, ಈಗ ದೈವಗಳಾಗಿ ಆರಾಧನೆ ಮಾಡುವ ಸ್ವರೂಪ ತುಳುನಾಡಿನಲ್ಲಿತ್ತು ಸರ್. ಪ್ರಕೃತಿಯನ್ನ ಅಥವಾ ಪ್ರಾಣಿಗಳನ್ನು ಒಂದು ನೀವು ಹೇಳಿದ ಹಾಗೆ ಪಂಜುರ್ಲಿ, ಪಂಜಿದ ಕುರ್ಲೆಬಹುದು ಪಂಜುರ್ಲಿ ಆಟ ಅಂತ. ಆಮೇಲೆ ಪಿಲಿಭೂತ ಚಾಮುಂಡಿ ಅಥವಾ ಪಿಲಿಚಾಮುಂಡಿ, ಅದು ತುಳುನಾಡಿನ ಪ್ರಸಿದ್ಧ ದೈವಗಳಲ್ಲಿ ಒಂದು, ಪಿಲಿಚಾಮುಂಡಿ ಅಂತ ಹೇಳುವಂಥದ್ದು. ಮತ್ತು ಬೇರೆ ವನ್ಯಪ್ರಾಣಿಗಳ ಹೆಸರಲ್ಲಿ ದೈವಗಳು ಇದ್ದದ್ದು ನನಗೆ ಅಷ್ಟು ನೆನಪಾಗುವುದಿಲ್ಲ. ಪ್ರಾಣಿಗಳ ಮೂಲಕ ದೈವಗಳು ಬಂದಿದೆ, ಕೊಡಮನಿತಾಯ ಇತ್ಯಾದಿ ದೈವಗಳು ಬಂದಂಥ ಉಲ್ಲೇಖಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಈಗ ಸರ್, ಈಗ ಜಾನಪದಕ್ಕೆ, ಯಾಕಂದರೆ ನಮ್ಮ ಜಾನಪದದ ಆರಂಭದ ಕಾಲದಲ್ಲಿ ಕೆಲಸ ಮಾಡಿದವರು, ಆಗ ಇದ್ದೊಂದು ಇಂಟರ್ಪ್ರಿಟೇಷನಿಗೂ ಈಗ ಇರುವ ಇಂಟರ್ಪ್ರಿಟೇಷನಿಗೂ ವ್ಯತ್ಯಾಸ ಇದೆಯಾ ಸರ್? ಜಾನಪದದ ವ್ಯತ್ಯಾಸ ಇದೆ. ಯಾಕಂದರೆ ಆವಾಗ ನನ್ನನ್ನು ಸೇರಿಸಿದ ಆಗಿನ ಆದಿಯ ಜಾನಪದ ಸಂಗ್ರಹಕಾರರು ಅಥವಾ ವ್ಯಾಖ್ಯಾನಕಾರರು ಏನು ಮಾಡಿದರು ಅಂದರೆ, ವಿಸ್ತಾರವಾದಂಥ ಪರಿಚಯಾತ್ಮಕವಾದಂಥ ರೀತಿಯಲ್ಲಿ ಬರೆದರು ಅಥವಾ ಹೇಳಿದರು. ಪರಿಚಯಾತ್ಮಕ, ಮೊದಲು ಪರಿಚಯ. ಗೋವಿಂದ ಪೈಯವರು ಒಮ್ಮೆ ಒಂದು ಸಂದರ್ಭದಲ್ಲಿ ಹೇಳಿದರು, ಸರ್ವ ಸಂಗ್ರಹ ಮೊದಲು, ಸತ್ಯ ಸಂಗ್ರಹ ಆಮೇಲೆ ಅಂತ. ಸರ್ವ ಸಂಗ್ರಹ ಏನು ಸಿಗ್ತದೆ ಮೊದಲು ದಾಖಲು ಮಾಡಿಕೊಳ್ಳೋದು, ಮತ್ತು ಅವುಗಳು ಸಿಕ್ಕದೇ ಹೋಗುವುದು. ಆಮೇಲೆ ಸತ್ಯ ಸಂಗ್ರಹ, ಯಾವುದು ಉಚಿತ, ಯಾವುದು ಅನುಚಿತ, ಯಾವುದು ಬೇಕು, ಯಾವುದು ಸಮಾಜಮುಖಿ ಧೋರಣೆ ಇರುವಂಥದ್ದು, ಯಾವುದು ಅಲ್ಲ, ಇದೆಲ್ಲ ಮತ್ತೆ ಬೇರ್ಪಡಿಸಿಕೊಡುವುದು, ವಿಶ್ಲೇಷಣೆ ಆಮೇಲೆ ಮಾಡಿಕೊಡುವುದು ಅಂತ ಆ ರೀತಿಯ ಒಂದು ಭಾವನೆ ನನ್ನಲ್ಲಿ ಇತ್ತು. ನಂತರ ಅದು ಬದಲಾಯಿತ ಸರ್? ಆ ರೀತಿಯ ಪೂರ್ತಿ ಬದಲಾವಣೆ ಆಗಲಿಲ್ಲ, ಈಗಲೂ ಬೇಕಾಗುತ್ತೆ ಅದು ಕೆಲವು ಸರ್ತಿ. ಈಗ ಜಾನಪದ ಎಂಬುದು ಹಳ್ಳಿಗಳಲ್ಲಿ ಮಾತ್ರ ಇರುವುದು, ನಗರ ಪ್ರದೇಶಗಳಲ್ಲೂ ಇವೆ. ಈಗ ನಗರ ಜಾನಪದ ಅಂತ ಉಂಟು ಅಂತ ಒಂದು, ಯಾಕಂದರೆ ಜನಪದರು ಅಂದರೆ ಜನಗಳು ಎಲ್ಲಿ ಗುಂಪಾಗಿರ್ತಾರೋ, ಸಾಮಾನ್ಯ ಗುಂಪಾಗಿರ್ತಾರೋ ಅಲ್ಲಿ ಒಂದು ರೀತಿಯ ಜಾನಪದ ಸೃಷ್ಟಿಯಾಗ್ತದೆ. ನಗರ ಜಾನಪದ ಅಂತ ಅದನ್ನು ಕರೆದಿದ್ದಾರೆ ಕೂಡ. ನಗರ ಜಾನಪದ ಈಗ ನಗರೀಕರಣ ಆಗುವ ಹಾಗೆ ಕೆಲವಲ್ಲಿ ಕ್ರಮ ಪದ್ಧತಿ, ಕೆಲವೊಂದು ರೀತಿ ನೀತಿಗಳು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಹಿತ್ಯಾದಿಗಳು, ಕಲೆ ಬೇರೆ ರೀತಿಯಲ್ಲಿ ಆಗ್ತದೆ. ಅದು ನಗರಕ್ಕೆ ಅಥವಾ ಪಟ್ಟಣಗಳಿಗೆ ಹೊಂದಿಕೊಂಡು ಇರುತ್ತವೆ. ಈಗ ಕರ್ನಾಟಕದ ಜಾನಪದ ಅಧ್ಯಯನದ ಇದನ್ನು ತಾವು ನೋಡ್ಕೊಂಡು ಬಂದವರು ಮತ್ತು ತಾವು ಅದರಲ್ಲಿ ಭಾಗಿಯಾದವರು. ನಿಮ್ಮ ಜಾನಪದ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡಿದ
ಅಥವಾ ಬೆಂಬಲ ಕೊಟ್ಟ ಅಥವಾ ಮಾರ್ಗದರ್ಶನ ಮಾಡಿದಂಥ ಕರ್ನಾಟಕ ಮಟ್ಟದ ಜಾನಪದ ವಿದ್ವಾಂಸರು ಯಾರು ಸರ್? ಆ ಸಂದರ್ಭದಲ್ಲಿ ಇರ್ಬೋದು, ಅನಂತರವೂ ಇರ್ಬೋದು. ವಿಶೇಷ ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ವಿದ್ವಾಂಸರ ಗಮನಕ್ಕೆ ನಾನು ಬಾರದೆ ಹೋಗಿರಬಹುದು. ಆದರೆ ಆವಾಗ ಜಿ ಶಂಪ ಅಂತಿದ್ದರು, ಜಿ ಶಂ ಪರಮಶಿವಯ್ಯ, ಅವರು ನನಗೂ ಮಿತ್ರರಾಗಿದ್ದರು. ಆಮೇಲೆ ಜಾನಪದ ವಿಷಯಗಳಲ್ಲಿಯೂ ತಜ್ಞರಾಗಿ ಮತ್ತು ಕಲಾವಿದರಾಗಿದ್ದವರು ತಿಪ್ಪೇಸ್ವಾಮಿಯವರು. ಅವರು ಈ ಕಥೆಗಳಿಗೆ ಮತ್ತು ಜಾನಪದ ವಿಷಯಗಳಿಗೆ ಸೊಗಸಾದ ಚಿತ್ರವನ್ನು ಬರೀತಾ ಇದ್ದರು. ಅವರು ನನ್ನ ಪರಿಚಯದವರೇ. ಮತ್ತು ಈಗ ಒಂದು ರೀತಿಯಲ್ಲಿ ನಮ್ಮ ಈ ಪ್ರಾಂತ್ಯದಲ್ಲಿ ಕೂಶಿ ಹರಿದಾಸ ಭಟ್ರವರು ಕೆಲವೊಂದು ವಿಷಯಗಳಿಗೆ ನನಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಬರೀ ಜಾನಪದಕ್ಕೆ ಅಂತಲ್ಲ, ಬೇರೆ ರೀತಿಯ ಸಾಹಿತ್ಯಗಳಿಗೂ ಕೂಡ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮಂಗಳೂರಿನಲ್ಲಿ ವಿಶೇಷ ಅಂಥ ಪ್ರೋತ್ಸಾಹದ ಮಾತು ಬಂದದ್ದು ನನಗೆ ನೆನಪು ಬರೋದಿಲ್ಲ. ಈಗ ಜಾನಪದ ಅಧ್ಯಯನ ಸಂಸ್ಥೆ ಏನಿದೆ ಉಡುಪಿಯಲ್ಲಿ, RRC, ಹೌದು, RRC ನಿಜವಾಗಿಯೂ ಯಾವ ಕೊಡುಗೆಯನ್ನು ಕರಾವಳಿಯ ಜಾನಪದ ಅಧ್ಯಯನಕ್ಕೆ ಮತ್ತು ಕರ್ನಾಟಕದಲ್ಲಿ ಜಾನಪದ ಅಧ್ಯಯನದ ಬೆಳವಣಿಗೆಗೆ ಅದು ಕೊಟ್ಟ ಕೊಡುಗೆ ಏನು ಸರ್? ತಾವು ನೋಡ್ಕೊಂಡು ಬಂದಿದ್ದೀರಿ ಅದನ್ನು. ಅಲ್ಲಿ ಮುಖ್ಯವಾಗಿ ರೆಕಾರ್ಡಿಂಗ್ ಅಥವಾ ದಾಖಲೀಕರಣದ ಮಟ್ಟಿಗೆ ದೊಡ್ಡ ಸಂಗ್ರಹ ಉಂಟು. ಈಗ ಅದರ ಉಪಯೋಗವನ್ನು ಎಷ್ಟು ಜನ ಪಡೆದಿದ್ದಾರೆ ಅನ್ನೋದು ಪ್ರತ್ಯೇಕ. ಆದರೆ ದಾಖಲೀಕರಣದ ಮಟ್ಟಿಗೆ ಒಳ್ಳೆಯ ತಜ್ಞರು ಅಲ್ಲಿ ಇದ್ದರು. ಅಲ್ಲಿ ಆ ಕೆಲಸ ತುಂಬ ಆಗಿದೆ. ಅದರ ಪ್ರಯೋಜನವನ್ನು ಕೆಲವರು ಪಡೆದಿದ್ದಾರೆ ಕೂಡ. ಆದರೆ ಈಗ ಆ ಸ್ಥಿತಿಯಲ್ಲಿ ಅದು ಉಂಟು ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಅದು ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳ ಒಂದು ಸ್ಥಿತಿ ಹಾಗೆಯೋ ಏನೋ, ಆರೋಹಣ ಇದ್ದ ಹಾಗೆ ಅವರೋಹಣವು ಇರುತ್ತದೆ. ಆದರೆ ಕೆಲಸ ತುಂಬ ಅಲ್ಲಿ ಆಗಿದೆ. ಈಗಲೂ ಅಲ್ಲಿ ಪಡಿಬಹುದಂಥ ಅನೇಕ ವಿಷಯಗಳು ಹೋಗಿ ಪಡಿಬಹುದು. ಸ್ವಲ್ಪ ಶ್ರಮ ಪಡಬೇಕಷ್ಟೇ. ಅಲ್ಲಿ ಅಂಥ ಕೆಲಸಗಳು ತುಂಬ ಆಗಿವೆ. ದಾಖಲೀಕರಣ ನಂತರದ ಜಾನಪದ ಅಧ್ಯಯನ ಏನಿದೆ ಈಗ 70-80ರ ದಶಕದ ನಂತರ ಹೌದು ಇಲ್ಲಿ ಆದಂಥ ಜಾನಪದ ಅಧ್ಯಯನ ಯಾವ ರೀತಿಯ ಪರಿವರ್ತನೆಯನ್ನು ಪಡೆಯಿತು? ಪರಿವರ್ತನೆ ಒಂದು ಕ್ಷೇತ್ರ ಕಾರ್ಯದಲ್ಲಿ ಹೌದು. ಮೊದಲಿನಷ್ಟು ಕ್ಷೇತ್ರ ಕಾರ್ಯ ಈಗ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋಗೆ. ಆ ಕಾಲದಲ್ಲಿ ಈಗ ನನ್ನ ಊರಗೆಯವರು ಅಥವಾ ನನಗಿಂತ ಸ್ವಲ್ಪ ಪ್ರಾಯದಲ್ಲಿ ಕಿರಿಯರಾದ ಡಾಕ್ಟರ್ ವಾಮನಂದ ಅವರ, ಡಾಕ್ಟರ್ ರಾಮಕೃಷ್ಣ ಆಚಾರ್ ಪಾಲ್ತಾಡಿ, ಇವರೆಲ್ಲ ಜಾನಪದ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದವರೇ. ಆದರೆ ಈಗ ಅವರು ಅಷ್ಟಾಗಿ ಅದರಲ್ಲಿ ಮುಂದುವರೆದಿಲ್ಲ. ಅವರು ಕೆಲವು ಗ್ರಂಥಗಳನ್ನು ಕೂಡ ಎಲ್ಲ ಪ್ರಕಟಿಸಿದ್ದಾರೆ. ಆಮೇಲೆ ಈಗಿನ ಪೀಳಿಗೆಯವರಲ್ಲಿ ಅಂಥ ಕೆಲಸ ಮಾಡುವವರು ನನಗಷ್ಟಾಗಿ ಕಾಣೋದಿಲ್ಲ. ಅವರ ದೃಷ್ಟಿಯಲ್ಲಿ ಆ ಕ್ಷೇತ್ರದ ಕೆಲಸಗಳೆಲ್ಲ ಮಾಡಿ ಮುಗಿದಿದೆ ಎಂಬ ಭಾವನೆ ಬಂದಿರಬಹುದು. ಆದರೆ ಜಾನಪದ ಎನ್ನುವುದು ನಿರಂತರವಾದಂಥ ಒಂದು ಪ್ರಕ್ರಿಯೆ. ಆದ್ದರಿಂದ ಬದಲಾಗುತ್ತದೆ, ನಾಶ ಆಗುವುದಿಲ್ಲ, ಅವಿನಾಶಿ ಆದ್ದು. ಅದು ನಮ್ಮ ವಿದ್ವಾಂಸರ ದೃಷ್ಟಿಯಲ್ಲಿ ಬೇಕು. ಆದರೆ ಈಗಿನ ವಿದ್ವತ್ ಪ್ರಪಂಚವೇ ಬೇರೆ, ಅಥವಾ ವಿದ್ವತ್ ರೀತಿ ನೀತಿಗಳು, ಉದ್ದೇಶಗಳು ಎಲ್ಲ ಬೇರೆ. ಆದ್ದರಿಂದ ಜಾನಪದೀಯತೆ ಅಥವಾ ಜಾನಪದ ಸಾಹಿತ್ಯ, ಕಲೆ ಇತ್ಯಾದಿಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡುವವರು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಸರ್, ಈಗ ನಿಮ್ಮ ಕಾಲದಲ್ಲಿ ಎಲ್ಲರೂ PhD ಮಾಡ್ತಾ ಇದ್ರು, ನಿಮಗೆ ಅವಕಾಶ ಕೂಡ ಇತ್ತು. ತಮಗೆ ಆ ರೀತಿಯ ಅಕಾಡೆಮಿಕ್ ಡಿಗ್ರಿ ಪಡೆಯುವುದರಲ್ಲಿ ಆಸಕ್ತಿ ಇರಲಿಲ್ಲೋ, ಅಥವಾ ಯಾಕೆ ತಾವು ಆ ರೀತಿಯ ವಿಶ್ವವಿದ್ಯಾನಿಲಯ ಮಟ್ಟದ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಿಲ್ಲ? ಅಷ್ಟರ ಮಟ್ಟಿಗೆ ನಾನು ಆಸಕ್ತನೂ ಆಗಿರಲಿಲ್ಲ, ಮಹತ್ವಾಕಾಂಕ್ಷಿಯೂ ಆಗಿರಲಿಲ್ಲ. ನಾನು ನನ್ನ ಸಂತೋಷಕ್ಕೋಸ್ಕರವಾಗಿ ಮತ್ತು ನಮ್ಮ ಗೆಳೆಯರ ಸ್ವಲ್ಪ ಅವರಿಗೆ ಸಹಕರಿಸುವ ದೃಷ್ಟಿಯಿಂದ ನನ್ನ ಪಾಡಿಗೆ ನಾನು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾ ಹೋದೆ. ಈಗ ಆಮೇಲೆ ನನಗೆ ಒಟ್ಟು ನನ್ನ ಕೆಲಸಗಳಿಗೋಸ್ಕರವಾಗಿ ಗೌರವ ಡಾಕ್ಟರೇಟ್ ಏನೋ ಬಂದಿದೆ. ಅದು ಅರ್ಹವಾಗಿ ಸಿಕ್ಕಿದೆ, ಅದು ಗೊತ್ತಿಲ್ಲ, ಅದು ಬಂದಿದೆ ಅಂತ ಇಟ್ಟುಕೊಳ್ಳಿ. ನಾನು ಡಾಕ್ಟರ್ ಆಗಬೇಕು ಅಂತ ಆ ಒಂದು ಹಂಬಲ ಇಟ್ಟುಕೊಂಡವನೇ ಅಲ್ಲ. ಆದರೆ ಅದು ಅದರ ಪಾಡಿಗೆ ಬಂತು. ಆದರೆ ನಾನು ಈಗಲೂ ಅದನ್ನು ಹೆಚ್ಚಾಗಿ ಬಳಸೋದಿಲ್ಲ, ಬೇರೆಯವರು ಬಳಸ್ತಾರೆ ಎಂಬ ಒಂದು ಮಾಂತ್ರಿಕ ಶಬ್ದವನ್ನು. ಈಗ ಆ ಕಾಲದಲ್ಲಿ ಈಗ PhD ಮಾಡುವ ಮನಸ್ಸು ಯಾವಾಗಲಾದ್ರೂ ಮಾಡಿದ್ದೀರಾ ಸರ್ ನೀವು? ಮತ್ತೆ ಅದು ಆಸಕ್ತಿ ಇಲ್ಲ ಅಂತ ಬಿಟ್ಟದ ಆ ಟೈಪ್ ಏನಾದರೂ? ಇಲ್ಲ, ನಾನು ಆ ರೀತಿ ವಿಶೇಷವಾಗಿ ಒಂದು ಮಾಡಲೇಬೇಕು ಎಂಬ ಹಂಬಲದಿಂದ ಹೊರಡಲಿಲ್ಲ. ನಾನು
ಒಮ್ಮೆ ಏನೋ ನನ್ನ ಮನಸ್ಸಿಗೂ ಬಂದಿತ್ತು, ಏನೋ ಒಂದು ಮಾಡುವ ಅಂತೇಳಿ. ಈಗ ಈ ತುಳುನಾಡಿನ ಆಟೋಟಗಳು ಅಂತಂದು ಅದರ ಬಗ್ಗೆ ಏನಾದರೂ ಮಾಡುವ ಅಂತ ಕೆಲವು ಆಟಗಳ ಬಗ್ಗೆ ಎಲ್ಲ ಕೆಲವು ಟಿಪ್ಪಣಿ ಎಲ್ಲ ಮಾಡಿಕೊಂಡಿದ್ದೆ. ಮತ್ತು ಯಾಕೋ ನನಗೆ ನನ್ನ ಮನಸ್ಸಿಗೆ ಅದು ಅಷ್ಟೊಂದು ಆಕರ್ಷಕ ಅಂತ. ಆಟೋಟಗಳು ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಷಯ, ಹೌದು. ಅದು ನನ್ನ ಮಟ್ಟಿಗೆ ಸ್ವಲ್ಪ ರಸ ಸಂಬಂಧಿ ವಿಷಯಗಳು, ಕಲಾ ಸಂಬಂಧಿ ವಿಷಯಗಳು ಸ್ವಲ್ಪ ಹೆಚ್ಚು ಆಸಕ್ತಿದಾಯಕ ಅಂತ ಕಂಡದ್ರಿಂದಲ್ಲ ನಾನು ಅದನ್ನು ಬಿಟ್ಟುಬಿಟ್ಟೆ. ಈಗ ಪಾಡ್ದನಗಳಲ್ಲದೆ ಈಗ ಕವಿತೆಗಳು ಇವೆ. ಹೌದು ಸರ್, ಪಾಡ್ದನಗಳಿಗೂ ಕವಿತೆಗಳಿಗೂ ಏನು ವ್ಯತ್ಯಾಸ ಕಾಣುತ್ತೆ? ಪಾಡ್ದನಗಳು ಸಹಜವಾಗಿ ಸ್ವಲ್ಪ ಸುದೀರ್ಘವಾಗಿ ಕಥನಾತ್ಮಕವಾಗಿ ಇರುವಂಥದ್ದು ಮುಖ್ಯವಾಗಿ. ಕವಿತೆಗಳು ಹಾಗಲ್ಲ, ಅವುಗಳು ಆ ಶಬ್ದವೇ ಸೂಚಿಸುವ ಹಾಗೆ ಕವನಗಳ ರೀತಿಯಲ್ಲಿ ಕವಿತೆ. ಅವುಗಳ ದೊಡ್ಡ ಒಂದು ಸಂದೇಶ ಆಗಲಿ, ದೊಡ್ಡ ಒಂದು ಕಥೆ ಆಗಲಿ ಅಂಥದ್ದೆಲ್ಲ ಇರುವುದಿಲ್ಲ. ಮನರಂಜನೆ ಪ್ರಧಾನವಾಗಿ ಇರ್ತದೆ. ಅದರಲ್ಲಿ ನಮ್ಮ ಸಂಗ್ರಹದ ಹಿನ್ನೆಲೆಯಲ್ಲಿ ಯಾವ ಕವಿತೆಗಳನ್ನು ಉಲ್ಲೇಖ ಮಾಡಲಿಕ್ಕಾಗುತ್ತೆ? ವರಜಪ್ಪು ವರಜಪ್ಪು ಕಿನ್ನಿ ನೀರೋಳು ಅಂತ ಆ ರೀತಿಯ ಕೆಲವು ರಚನೆಗಳುಂಟು, ಪಕ್ಕ ನೆನಪಿಗೆ ಬರೋದಿಲ್ಲ. ಈಗ ನಿಮ್ಮ ಕಾವ್ಯ, ಕಥೆ, ಕಾದಂಬರಿ, ನಾಟಕ ಹೀಗೆ ಎಲ್ಲ ಸೃಜನಶೀಲ ಕೃತಿಗಳಲ್ಲಿ ಜಾನಪದ ಸತ್ವ ಇದೆ. ಬಹುಶಃ ನಿಮ್ಮ ಜಾನಪದ ಅಧ್ಯಯನ ಈ ಸಾಹಿತ್ಯ ಸೃಷ್ಟಿಯ ಮೇಲೆ ಪರಿಣಾಮ ಹೇಗೆ ಬೀರಿದೆ ಸರ್? ಹೌದು, ಯಾಕಂದರೆ ಈಗ ಒಂದು ರೀತಿಯ ಕಚ್ಚಾ ವಸ್ತು ಅಂತ ಹೇಳ್ಬೋದು. ಇರುವಾಗ ಅದನ್ನು ಉಪಯೋಗಿಸದೆ ಬಿಟ್ಟರೆ ಒಂದು ರೀತಿಯ ಅಪರಾಧವೂ ಆಗ್ಬೋದು, ಅಪಚಾರವೂ ಆಗ್ಬೋದು. ಅದರಿಂದ ಇರುವಂಥ ಪಠ್ಯಗಳನ್ನು ಅಥವಾ ಸಾಮಗ್ರಿಗಳನ್ನು ಕೆಲವು ವಿಷಯಗಳಿಗೆ ಬಳಸಿದರೆ ಹೇಗೆ, ಕೆಲವು ನಾಟಕಗಳಿಗೆ ಅಥವಾ ಕೆಲವೊಂದು ಕಥೆಗಳಿಗೆ, ರೂಪಕಗಳಿಗೆ ಇದಕ್ಕೆಲ್ಲ ಬಳಸಿದರೆ ಏನಾಗ್ತದೆ ಅಂತ. ಈಗ ಉದಾಹರಣೆಗೆ ಎಳುವೆರದೆಯ್ಯಾರು ಎನ್ನುವುದು ಕೂಡ ಅಂಥದ್ದೇ ಒಂದು ರೂಪಕ, ಅದು ಯಶಸ್ವಿ ಆದ್ದನ್ನು ನಾವು ಕಾಣ್ತೇವೆ. ಹಾಗೆ ನಾನು ಸತ್ಯನಾಪುರದ ಸಿರಿ ಅದನ್ನು ರೂಪಕವಾಗಿ ಬಳಸಿದ್ದೆ. ಅದನ್ನು ಕೂಡ ಒಂದು ತಂಡದವರು ಸೊಗಸಾಗಿ ಅದನ್ನು ಬಳಸಿದ್ದಾರೆ. ಆದ್ದರಿಂದ ಅದನ್ನು ಸೃಜನಾತ್ಮಕವಾಗಿ ಜನಪದ ವಸ್ತುಗಳನ್ನು ಬಳಸ್ಬೋದು. ಈಗ ಜನಪದ ಕಥೆಗಳ ಸಂಗ್ರಹ ನೀವು ಮಾಡಿದ್ದೀರಾ ಸರ್? ಜನಪದ ಕಥೆಗಳನ್ನು ನಾನು ಸಂಗ್ರಹ ಮಾಡಿದ್ದು ಸ್ವಲ್ಪ ಕಡಿಮೆ. ಆಮೇಲೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಮತ್ತು ಡಾಕ್ಟರ್ ಚಿನ್ನಪ್ಪ ಗೌಡರು ಇವರೆಲ್ಲ ಒಂದಷ್ಟು ಕಥೆಗಳನ್ನೆಲ್ಲ ಯಾವುದೋ ಒಂದು ಯೋಜನೆಗೋಸ್ಕರವಾಗಿ ಅವರು ಸಂಗ್ರಹ ಮಾಡಿದ್ದು ಉಂಟು. ಅವೆಲ್ಲ ಅದರಲ್ಲಿ ಏನು ಮಾಡಿದರು ಅಂತ ಈಗ ಗೊತ್ತಾಗ್ತಲ್ಲ. ಅವಳಿಗೆ ಒಂದು ಸರಿಯಾದಂಥ ಒಂದು ಪ್ರಸ್ತಾವನೆ ದೀರ್ಘವಾಗಿ ಬರೆದು ಪ್ರಕಟಿಸ್ತಿದ್ದರೆ, ಯಾಕಂದರೆ ಪ್ರಕಟಣೆಗೆ ಈಗ ನಾನಾ ದಾರಿಗಳು ಉಂಟು. ಒಳ್ಳೆಯ ಒಂದು ಆಕರಗಳಂತ ಆಗ್ತಾ ಇತ್ತು ಏನು. ಈಗ ಜನಪದ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತಾವೊಂದು ಲೇಖನವನ್ನು ಕೂಡ ಅದರ ಕುರಿತಾಗಿ ಬರುತ್ತಿದೆ ತಮ್ಮ ತುಳು ಬದುಕು ಕೃತಿಯಲ್ಲಿ. ಈಗ ಮಕ್ಕಳ ಸಾಹಿತ್ಯ ಜನಪದದಲ್ಲಿ ಯಾವ ರೀತಿ ಇದೆ ಸರ್? ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತುಳು ಜಾನಪದದಲ್ಲಿ ಏನು ಸಿಗುತ್ತೆ ಸರ್? ನನಗೀಗ ಸ್ಪಷ್ಟ ನೆನಪಿಗೆ ಬರುವುದಿಲ್ಲ. ಮಕ್ಕಳ ವಿಷಯಕ್ಕೆ ಬಂದರೆ ಮಕ್ಕಳ ಮನೋಧರ್ಮಕ್ಕೆ ಉಚಿತವಾದಂತಹ ರೀತಿಯ ವಿಷಯಗಳು ಬೇಕು ಹೊರತು ಗಂಭೀರವಾದ್ದು ಅಥವಾ ದುರಂತವಾದ್ದು, ಶೃಂಗಾರಕ್ಕೆ ಸಂಬಂಧಪಟ್ಟದ್ದು ಇದೆಲ್ಲ ಅನುಚಿತ. ಈಗ ಯಕ್ಷಗಾನದ ವಿಷಯದಲ್ಲಿ ನಾನು ಮಕ್ಕಳ ಯಕ್ಷಗಾನ ಅಂತ ವಿಷಯಕ್ಕೆ ಬಂದಾಗ ಈಗ ಬಹಳ ಪ್ರಸಿದ್ಧವಾಗಿ ಸಾಲಿಗ್ರಾಮ ಮಕ್ಕಳ ಮೇಳದವರು ವೃಷಸೇನ ಕಾಳಗವನ್ನು ಮುಂದೆ ಮಾಡ್ತಾರೆ. ಆದರೆ ನಾನು ಅದಕ್ಕೆ ತಾತ್ವಿಕವಾಗಿ ಅಷ್ಟು ಅದನ್ನು ಮೆಚ್ಚಿಕೊಳ್ಳಿಲ್ಲ. ಕಾರಣ ಇಷ್ಟೇ, ಮಕ್ಕಳ ಮನೋಧರ್ಮಕ್ಕೆ ಅದು ಉಚಿತವಾದ ಕಥೆಯಲ್ಲ. ಯಾಕಂದರೆ ಇಲ್ಲಿ ವೃಷಸೇನ ಕಾಳಗದಲ್ಲಿ ದುರಂತದಲ್ಲಿ ಸಾಯ್ತಾನೆ. ಮಕ್ಕಳು ಸಾಯಬಾರ್ದು, ಮಕ್ಕಳು ಸಾಯುವಂಥದ್ದನ್ನು ನಾವು ಕಥೆಯಲ್ಲಿ ತೋರಿಸಬಾರ್ದು. ಮಕ್ಕಳು ನಗನಗುತ್ತಾ ನಲಿಯುತ್ತಾ ಅವರು ಮುಂದೆ ಬಹಳ ಬೆಳಕನ್ನು ಕಂಡು ಮುಂದುವರಿಬೇಕು. ಆ ರೀತಿಯಾಗಿ ಈಗ ಭೂತಾರಾಧನೆಯ ರೀತಿಯಲ್ಲೇ ನಾಗಾರಾಧನೆ ಕೂಡ ತುಳುನಾಡಿನ ಬಹಳ ಪ್ರಬಲ ಆರಾಧನೆಗಳು. ನಾಗಾರಾಧನೆ ಹಿನ್ನೆಲೆ ಏನು? ಈಗ ಉರಗಗಳು ಅನೇಕ ಇವೆ. ಆ ಉರಗಗಳಲ್ಲಿ ಈ ನಾಗಸರ್ಪ ಅಥವಾ ನಾಗರ ಹಾವು ಮತ್ತು ಅದಕ್ಕಿಂತ ದೊಡ್ಡದಾದ ಒಂದು ಕಪ್ಪಾದ ಕಾಳಿಂಗ ಸರ್ಪ, ಇವು ಎರಡು ಆರಾಧನೆಗೊಳ್ಳುವಂತಹ ನಾಗಗಳು.
ಅದರಲ್ಲಿ ಕಾಡಿನ ಸರ್ಪದ್ದು ಈಗ ಇಲ್ಲಿ ಪ್ರಚಲಿತ ಕಡಿಮೆ. ಇಲ್ಲಿ ನಾಗಾರಾಧನೆ ಯಾಕೆ ಅಂತ ಯೋಚಿಸಿದರೆ ಅದಕ್ಕೆ ತುಂಬ ಅಲಂಕೃತವಾದಂಥ ಒಂದು ಅರಳುವಂಥ ಹೆಡೆ ಇದೆ. ಇದು ಬೇರೆ ಕೇರೆ ಹಾವಿಗೆ ಮತ್ತೊಂದು ಹಾವಿಗೆ ಇಲ್ಲ. ಅದು ತುಂಬ ಸುಂದರವಾದ 2 ಕಣ್ಣುಗಳ ಹಾಗೆ ಕಾಣುವಂಥ 2 ರಚನೆಗಳು. ಕಲಾತ್ಮಕವಾದ ಕಲಾವಿದ ಒಬ್ಬ ಬರೆದಂತಹ ಒಂದು ವರ್ಣರಂಜಿತ ಚಿತ್ರದ ಆಗಿರುವಂಥ ಹೆಡೆ ಅದಕ್ಕೆ ಉಂಟು. ಮತ್ತು ಅದು ಸ್ಥಿತಿಸ್ಥಾಪಕ ಗುಣ ಇರುವಂಥ ಹೆಡೆ ಕೂಡ. ಅದು ಹೆಡೆ ಎತ್ತಿ ನಿಂತರೆ ಅದೊಂದು ಭಾಳ ಅಲಂಕೃತವಾದಂಥ ಒಂದು ಬಿಂಬ ಅದು. ಮತ್ತು ನಮ್ಮ ಶಿಲ್ಪಗಳಲ್ಲಿ ನೋಡಿ ನಾಗನ ಪ್ರತಿಮೆಗಳು ಬೇಕಾಷ್ಟು ಉಂಟು. ನಾಗನ ಹೆಡೆದ್ದು ಆಭರಣಗಳಲ್ಲಿ ಕೂಡ ಕಾಣುತ್ತದೆ. ನಮ್ಮಲ್ಲಿ ನಾಗನ ಬನಗಳು ಬೇಕಾಷ್ಟು ಉಂಟು. ಈಗ ನಾಗನ ಬನದ ಸ್ವರೂಪವನ್ನು ಕೆಡಿಸಿದ್ದಾರೆ ಅನೇಕ ಕಡೆ. ಅದು ನಿಜವಾದ ನಾಗನ ಬನ ಅಂತಂದರೆ ಅಲ್ಲಿ ನಾನಾ ರೀತಿಯ ಮರಗಿಡ ಬಳ್ಳಿಗಳು ವಿಶೇಷವಾಗಿ ಇರಬೇಕು. ಅಲ್ಲಿ ಸಾಂಕೇತಿಕವಾಗಿ 3 ಹೆಡೆ 5 ಹೆಡೆ 7 ಹೆಡೆಯ ನಾಗನ ಬಿಂಬಗಳು ಇರ್ತವೆ. ಅದು ಇರಲಿ, ತೊಂದರೆ ಇಲ್ಲ. ಆದರೆ ಅದನ್ನು ಬರೇ ಒಂದು ಕಾಂಕ್ರೀಟ್ನ ಒಂದು ರಚನೆಯಾಗಿ ಮಾಡಬಾರದು. ನಾಗ ಒಂದು ರೀತಿಯಲ್ಲಿ ಅದು ಈಗ ಕೃಷಿ ಸಂಸ್ಕೃತಿಗೆ ಸಂಬಂಧಪಟ್ಟು ಹೇಳುವುದಿದ್ರೆ ಅದು ಇಲಿಗಳನ್ನೆಲ್ಲ ನಾಶ ಮಾಡುವಂಥ ಒಂದು ಪ್ರಾಣಿ. ಅದು ಒಂದು. ಎರಡನೇ, ನಾಗನನ್ನು ತಾತ್ವಿಕವಾಗಿ ನಾವು ತೆಗೊಂಡ್ರೆ ವನ್ಯ ಸಂಸ್ಕೃತಿಯ ಒಂದು ಅಂತರಾತ್ಮ ಸ್ವರೂಪ ಅಂತ ಹೇಳ್ಬೋದು. ಅದು ಈ ವನಾಂತರ ಸಂಸ್ಕೃತಿ ಅಂತ ಉಂಟಲ್ಲ, ಆ ವನಾಂತರ ಸಂಸ್ಕೃತಿಯ ಒಂದು ಅಂತರಾತ್ಮ ಸ್ವರೂಪ ಅಂತ ಹಾಗೆ ಒಂದು ತಾತ್ವಿಕವಾಗಿ ಹೇಳಲಿಕ್ಕೆ ಬರ್ತದೆ. ಮುಖ್ಯವಾಗಿ ಅದರ ಅಲಂಕೃತವಾದ ಹೆಡೆ ಅದು ನಮಗೆ ಒಂದು ಭೀತಿಯನ್ನು, ಒಂದು ಸೌಂದರ್ಯ ಪ್ರಜ್ಞೆಯನ್ನು ಏಕಕಾಲದಲ್ಲಿ ಉಂಟು ಮಾಡುವಂಥದ್ದು. ಅದು ನಮ್ಮ ಸಾಮಾಜಿಕ ಜೀವನದಲ್ಲಿ ಎಷ್ಟು ಅದು ಆವರಿಸಿಕೊಂಡು ಬಂದಿದೆ ಅಂತಂದರೆ, ನಾಗನನ್ನು ಕೊಲ್ಲಬಾರದು, ನಾಗನ ಎಲ್ಲಿಯಾದರೂ ಯಾರೋ ಅಥವಾ ಒಂದು ಪ್ರಾಣಿಯಿಂದಲೋ ನಾಯಿ ಮೊದಲು ಕಚ್ಚಲ್ಪಟ್ಟು ಒಂದು ನಾಗ ಸತ್ತು ಬಿದ್ದಿದ್ರೆ ಅದನ್ನು ಹಾಗೆ ನೋಡಿ ಹೋಗಬಾರ್ದು. ಅದಕ್ಕೆ ಸಂಸ್ಕಾರ ಮಾಡಬೇಕು ಬ್ರಾಹ್ಮಣರ ಮೂಲಕ. ಅದಕ್ಕೆ ಬಿಳಿ ಬಟ್ಟೆಯನ್ನು ಹೊದಿಸಿ ಅದನ್ನು ದಹಿಸಿ ಅದಕ್ಕೆ ಸಂಸ್ಕಾರ, ಉತ್ತರ ಕ್ರಿಯೆ ಕೂಡ ಮಾಡಬೇಕು ಅಂತ ಉಂಟು. ಅಷ್ಟು ಅದಕ್ಕೆ ಒಂದು ಗೌರವ ಕೊಟ್ಟಿದ್ದಾರೆ ನಾಗನಿಗೆ. ಮತ್ತು ನಮ್ಮಲ್ಲಿ ನಾಗ ಬೀದಿ ಹೀಗೆಲ್ಲ ಉಂಟು. ಕೆಲವು ಬಾವಿಯ ನೀರು ಹಳದಿ ಆಗ್ತದೆ. ಆ ಹಳದಿ ಆಗಲಿಕ್ಕೆ ಕಾರಣ ನಾಗ ಬೀದಿ ಉಂಟು ಅಂತ ಒಂದು. ನಿಜವಾಗಿ ಅದು ಬೇರೆ ಕಾರಣದಿಂದಾಗಿ ಅದಾಗಿರ್ಬೋದು. ಆ ನಾಗ ಬೀದಿ ಇದ್ದದರಿಂದ ಆ ಜಾಗವನ್ನು ಬಿಡಬೇಕು. ಅಥವಾ ಕೆಲವು ಹಿತ್ತಿಲುಗಳಲ್ಲಿ ನಾಗ ಬೀದಿ, ನಾಗ ಸಂಚಾರ ಅಂತರ್ಗಾಮಿನಿಯಾಗಿ ನಾಗ ಸಂಚಾರ ಮಾಡುವಂಥ, ಯಾಕಂದರೆ ಕೆಲವು ಅಲೌಕಿಕವಾದ ಅಸಾಮಾನ್ಯ ಶಕ್ತಿಗಳು ನಾಗನಿಗೆ ಇರುವುದರಿಂದ ಆ ನಾಗ ಸಂಚಾರ ಮಾಡುವಂಥ ಜಾಗದಲ್ಲಿ ಮನೆ ಎಲ್ಲ ಕಟ್ಟಬಾರ್ದು ಅಂತೆಲ್ಲ ಉಂಟು. ಅಲ್ಲಿ ಬಾವಿ ಎಲ್ಲ ಇರಬಾರ್ದು ಅಂತ ಹೀಗೆಲ್ಲ ಉಂಟು. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಿರಿಯ ಸಾಹಿತಿಗಳು, ವಿದ್ವಾಂಸರು, ವಿಮರ್ಶಕರು ಹಾಗೂ ಜಾನಪದ ತಜ್ಞರಾದ ಡಾಕ್ಟರ್ ಅಮೃತ ಸೋಮೇಶ್ವರ. ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಗಣಾನಾಥ ಎಕ್ಕಾರ್.